ಸಿಂಹರಾಶಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಕ್ಷೇತ್ರ ತಮ್ಮ ಕರ್ತವ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ವಿದ್ಯೆಯನ್ನು ಬಿಟ್ಟು ಬೇರೆ ವಿಚಾರಗಳು ನಮಗೆ ಗೌಣ ಅಥವಾ ನಮಗೆ ಸಂಬಂಧಪಟ್ಟಿಲ್ಲ ಅನ್ನುವಷ್ಟರ ಮಟ್ಟಿಗೆ ನೀವು ವಿದ್ಯೆಯ ಕಡೆ ಗಮನವನ್ನು ಹರಿಸಬೇಕಾಗತ್ತೆ. ವ್ಯಾವಹಾರಿಕ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಬಹುದು. ವ್ಯವಹಾರ ನಾನು ಅಂದುಕೊಂಡಂತಹ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ಬಂಧುಗಳಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡ್ರೆ, ಅವರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡೆಕೊಂಡ್ರೆ ನಿಮಗೆ ಅನುಕೂಲ ಇದೆ ಅಂತಕ್ಕಂಥದ್ದು. ಸಮಾಜಮುಖಿ ಕೆಲಸಗಳಲ್ಲಿ, ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಈ ದಿವಸ ಹೆಚ್ಚಿನ ಅವಕಾಶಗಳಿರ್ತಕ್ಕಂಥದ್ದು. ಬೇರೆಯವರ ಮಾತು ನಿಮಗೆ ಇಷ್ಟ ಆಗೋದಿಲ್ಲ, ಬೇರೆಯವರ ಮಾತು ಮನಸ್ಸಿಗೆ ಹಿಡಿಸೋದಿಲ್ಲ. ಆದರೆ ಕೆಲವು ಮಾತುಗಳನ್ನು ಅನಿವಾರ್ಯವಾಗಿ ಕೇಳಲೇಬೇಕಾದಂತಹ ಒತ್ತಡವೋ ಅಂತಹ ಪರಿಸ್ಥಿತಿಯೋ ನಿಮಗೆ ಒದಗುವಂಥದ್ದಿರುತ್ತೆ. ಯಾರ ಜೊತೆಯಲ್ಲೂ ಕೂಡ ಜಗಳವಾಗಲಿ, ವಾದ ವಿವಾದಗಳಾಗಲಿ ಏನೂ ಕೂಡ ಬೇಡ. ಅದರಿಂದ ನಿಮಗೆ ಯಾವ ಪ್ರಯೋಜನವೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ದುರ್ಗಾರಾಧನೆಯನ್ನು, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ಈ ದಿವಸ ನಿಮಗೆ ಅದೃಷ್ಟದ ದಿವಸ ಅಂತ ಹೇಳಬೇಕು. ಎಲ್ಲ ರೀತಿಯಿಂದಲೂ ನಿಮಗೆ ಅನುಕೂಲ ಅಥವಾ ಒಳಿತು ಅನ್ನುವಂಥದ್ದು ನಿಮ್ಮ ಪಾಲಿಗೆ ಇರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಸ್ವಲ್ಪ ಮಟ್ಟಿಗೆ ನೆರವೇರ್ತಕ್ಕಂಥದ್ದು. ಆದರೆ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ನಿಮಗೆ ಒಳ್ಳೆಯದು ಅಂತಕ್ಕಂಥದ್ದು ನಿಮಗೆ ಸದಾ ಇದ್ದೇ ಇರುತ್ತೆ ಅನ್ನುವಂತಹ ನಂಬಿಕೆ ಹೆಚ್ಚಾಗುವಂತಹ ದಿವಸ. ಮಕ್ಕಳು ಎಲ್ಲ ವಿಚಾರಗಳನ್ನು ಮರೆತು ನಿಮಗೆ ಸಹಕರಿಸ್ತಾರೆ. ಇದರ ಅರ್ಥ ನಿಮ್ಮ ಬಗ್ಗೆ, ನಿಮ್ಮ ರೀತಿ ರಿವಾಜುಗಳು, ನಿಮ್ಮ ವರ್ತನೆ, ನಿಮ್ಮ ಮಾತಿನ ಬಗ್ಗೆ ಮಕ್ಕಳಿಗೆ ಸರಿಯಾದಂತಹ ಏನೋ ನಿರ್ಧಾರ ಮಾಡಲಿಕ್ಕೆ ಕಷ್ಟ ಇದ್ದರೂ ಕೂಡ ನಿಮ್ಮನ್ನು ಈ ದಿವಸ ಆ ವಿಚಾರಗಳೆಲ್ಲದರಿಂದ ಹೊರತಾಗಿ ನೋಡ್ತಾರೆ, ನಿಮಗೆ ಸಹಕರಿಸ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ದೊಡ್ಡ ದೊಡ್ಡ ವ್ಯವಹಾರಕ್ಕೆ ಅನುಕೂಲ ಇದೆ. ಮನೆ ಕಟ್ಟುವಂಥದ್ದು, ಮದುವೆ ಮಾಡುವಂಥದ್ದು ಅಥವಾ ಇನ್ಯಾವುದೋ ಹಣ ಹೂಡಿಕೆಯೋ ಇತ್ಯಾದಿಗಳಲ್ಲಿ ದೊಡ್ಡ ಮಟ್ಟದ ವಿಶೇಷವಾದಂತಹ ಒಂದು ನಿರ್ಧಾರಕ್ಕೆ ಅವಕಾಶ ಇರತಕ್ಕಂತಹ ದಿವಸ. ನಿಮ್ಮ ಆರೋಗ್ಯ ಮಾತ್ರ ಆತಂಕಕ್ಕೆ ಕಾರಣವಾಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ. ಆರೋಗ್ಯದಲ್ಲಿ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಸಾಯಂಕಾಲದ ಹೊತ್ತಿಗೆ ದೊಡ್ಡದಾದಂತಹ ಕೆಲವು ಸಮಸ್ಯೆಗಳು ಎದುರಾಗುವ ಸೂಚನೆಗಳಿದೆ. ಅದರಿಂದ ಯಾವ ರೀತಿ ಹೊರಬರಬೇಕು ಅನ್ನುವಂತಹ ಆಲೋಚನೆ, ಅದರಿಂದ ಹೊರಬರತಕ್ಕಂತಹ ಬುದ್ಧಿವಂತಿಕೆ, ಪ್ರಯತ್ನ ನಿಮ್ಮದಾಗಿರಲಿ ಅಂತಕ್ಕಂಥದ್ದು. ಮಹಾಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಮಕ್ಕಳಲ್ಲಿರ್ತಕ್ಕಂತಹ ಉತ್ತಮವಾದ ಚಟುವಟಿಕೆಗಳನ್ನು ಗುರುತಿಸಿ ಅದನ್ನು ಹೆಚ್ಚು ಪ್ರೋತ್ಸಾಹಿಸ್ತಕ್ಕಂತಹ ಕೆಲಸವನ್ನು ಮಾಡಿ. ಅದು ನಿಮ್ಮ ಕೀರ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ನಿಮಗೆ ಹೆಚ್ಚು ಗೌರವವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಬೋದು, ಅದಕ್ಕೆ ಅವಕಾಶಗಳಿದೆ. ಆದರೆ ಅದರಿಂದ ಏನಾದರೂ ಒಳಿತು ಅಂತಕ್ಕಂಥದ್ದಿದ್ದರೆ ಅದಕ್ಕೆ ಬೆಲೆ. ವಿನಾಕಾರಣ ನೀವು ಆ ರೀತಿಯ ವಾದ ವಿವಾದಗಳಿಗೆ ಸಿಲುಕಿದ್ದೀರಿ ಅಂತಂದರೆ ಅದು ವ್ಯರ್ಥವಾದೀತು. ಸಾಲದ ವಿಚಾರದಲ್ಲಿ ಸರಿಯಾದಂತಹ ನಿರ್ಧಾರವನ್ನು ಮಾಡಿ. ಸಾಲದ ಅವಶ್ಯಕತೆ ಇರಬಹುದು, ಆದರೆ ಸಾಲ ಮಾಡಬೇಕಾ ಬೇಡವಾ, ನನ್ನ ಬೇರೆ ಬೇರೆ ಎಲ್ಲ ಕರ್ತವ್ಯಗಳು ಜವಾಬ್ದಾರಿಗಳು ಏನಿದೆ, ಇದರ ಜೊತೆಯಲ್ಲಿ ನಾನು ಮತ್ತೆ ಸಾಲ ಮಾಡಿದರೆ ಅದು ನನಗೆ ಸೂಕ್ತವಾ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಿರ್ಧಾರ ಮಾಡಬೇಕಾದಂಥದ್ದು. ಹೊಸ ವಾಹನ ಖರೀದಿಗೆ ಚಿಂತನೆಯನ್ನು ನಡೆಸ್ತೀರಿ. ಅದು ಖುಷಿಯನ್ನು ಕೊಡುತ್ತೆ. ಆದರೆ ಅದಕ್ಕೆ ಬೇಕಾದಂತಹ ಹಣವನ್ನು ಒದಗಿಸಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಆಲೋಚನೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ. ಮಾನಸಿಕವಾದಂತಹ ಕಿರಿಕಿರಿ ದೂರವಾಗುತ್ತೆ. ಯಾವುದೋ ಒಂದು ಕೆಲಸಕ್ಕೆ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರಿದಂತಹದ್ದು ಈ ದಿವಸ ನಿಮಗೆ ದೂರವಾಗ್ತಕ್ಕಂಥದ್ದಾಗುತ್ತೆ. ಭೂ ಖರೀದಿಯ ಯೋಗವೂ ಕೂಡ ನಿಮಗೆ ಸೂಚ್ಯವಾಗಿ ಕಾಣ್ತಾ ಇದೆ ಅನ್ನುವಂಥದ್ದು.
ವಿಶೇಷವಾಗಿ ಕುಲದೇವತಾ ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಲಿ. ವೃಶ್ಚಿಕ ರಾಶಿ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಗೊಂದಲವಾಗ್ತಕ್ಕಂತಹ ದಿವಸ ಇದಾಗಿದೆ. ಮಕ್ಕಳಿಂದ ತುಂಬ ಕಿರಿಕಿರಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಹೀಗೆ ಒಂದೊಂದು ವಿಷಯಗಳನ್ನು ಗಮನಿಸ್ತಾ ಹೋದಾಗ ದಿನ ಅಷ್ಟೊಂದು ಚೆನ್ನಾಗಿಲ್ವೇನೋ ಅನ್ನುವಂತಹ ಅನುಭವ ನಿಮಗೆ ಆಗ್ತಾ ಹೋಗುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸದ ಆಸೆಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ, ಹೈಯರ್ ಸ್ಟಡೀಸ್ ಮಾಡಬೇಕು, ನಾನು ವಿದೇಶಕ್ಕೆ ಹೋಗಿ ಓದಬೇಕು, ಇವೆಲ್ಲ ಇರತಕ್ಕಂಥವ್ರಿಗೆ ನಿರಾಸೆಗೆ ಕಾರಣವಾಗಬಹುದು. ಅಥವಾ ನೀವು ಅಂದುಕೊಂಡಂತಹ ಆಸೆ, ನೀವು ಇಚ್ಛೆ ಪಟ್ಟದ್ದು ನೆರವೇರದಲೇ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮಕ್ಕೆ ದಾರಿಯಾಗಬಹುದು ಅನ್ನುವಂಥದ್ದು. ಹಿರಿಯರ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಬೇಸರವನ್ನು ಮಾಡಿಕೊಳ್ಳದೆ ಕರ್ತವ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಅಂತಕ್ಕಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಶುಭವಾಗಲಿ.